ಹಾಯ್ ಫ್ರೆಂಡ್ಸ್, ಅಡುಗೆ ಮಾಡೋದು ಕೂಡ ಒಂದು ಕಲೆ. ಅದು ನಾವು ಪ್ರೀತಿಯಿಂದ ಮಾಡಿದಾಗ ಮಾತ್ರ ರುಚಿಕರವಾಗಿರುತ್ತೆ. ಅದರ ಜೊತೆಗೆ ಇವತ್ತು ಮೊಟ್ಟೆ ಪಲ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡಿಕೊಂಡು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಹಾಕ್ಕೊಂಡಾದಮೇಲೆ ಕೆಲವೊಂದು ಟೈಮಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು. ಬಟ್ ನಾನು ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. ಕೆಲವೊಬ್ರು ಹಾಕ್ಕೊಳ್ತಾರೆ, ಕೆಲವೊಬ್ರು ಹಾಕ್ಕೊಳ್ಳಲ್ಲ. ಇದು ನಿಮ್ಮ ಚಾಯ್ಸು. ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಅರಿಶಿನ ಹಾಕ್ಕೊಂಡು ಅದು ಸ್ವಲ್ಪ ಇದಾದಮೇಲೆ ಮೊಟ್ಟೆ ಹಾಕ್ಕೊಂಡು ಮೊಟ್ಟೆ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ನಮಗೆ ಚಪಾತಿ ಯಾವ ಥರ ಮಾಡೋದು, ಅದ್ರ ಜೊತೆಗೆ ಚಪಾತಿ ಯಾವ ರೀತಿ ಫೋಲ್ಡಿಂಗ್ ಚಪಾತಿನ ಮಾಡೋದು ಅಂತಂದು ತೋರಿಸ್ತಾ ಇದ್ದೀನಿ. ಚಪಾತಿ ಸ್ವಲ್ಪ ಉಜ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ನೀಟಾಗಿ ಒಳಗಡೆ ಎಲ್ಲ ಸವರಿದಾದಮೇಲೆ ನಾವು ಚಪಾತಿನ ಲಟ್ಟಿನ್ಗೆಲ್ಲಿ ಉಜ್ಕೋಬೇಕು. ಉಜ್ಕೊಂಡು ಅದಾದಮೇಲೆ ಲಾಸ್ಟಿಗೆ ಎಡ್ಜಸ್ ಏನಾಗುತ್ತೆ, ನಾವು ಮಿಡಲಲ್ಲಿ ಎಲ್ಲ ಉಜ್ಜಿರೋದ್ರಿಂದ ತುಂಬ ತೆಳ್ಳಗೆ ಬಂದಿರುತ್ತೆ, ಎಡ್ಜಸ್ ದಪ್ಪ ಇರುತ್ತೆ. ಕೆಲವೊಬ್ರು ಚಪಾತಿ ಮಾಡ್ಬೇಕಾದ್ರೆ ಎಡ್ಜಸ್ ತಿನ್ನೋಕ್ಕೆ ಬರ್ತಾ ಇರಲ್ಲ, ಬೆಂದಿರಲ್ಲ, ಆ ಥರ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಎಡ್ಜಸ್ನ ನೀಟಾಗಿ ಉಜ್ಕೊಳ್ತಾ ಇದ್ದೀನಿ. ಆವಾಗ ಫುಲ್ಲು ನೀಟಾಗಿ ಸುತ್ತ ಚಪಾತಿನೂ ಬೆಂದ್ಬಿಟ್ಟಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದರ ಮೇಲೆ ಚಪಾತಿ ಹಾಕಿ ಬೇಯಿಸ್ಕೊಂಡು ಬೆಂದಾದಮೇಲೆ ನೋಡಿ ಸ್ವಲ್ಪ ಚಪಾತಿ ಉಬ್ಗ್ತಾ ಇದೆ. ಉಬ್ಕೋದ್ರ ಜೊತೆಗೆ ಮಕ್ಕಳು ಕೂಡ ತುಂಬ ಈ ಥರ ಚಪಾತೀಸ್ ಇದ್ದರೆ ತುಂಬ ಇಷ್ಟಪಡ್ತಾರೆ. ಅದೇ ರೀತಿ ಈಗ ಯಾವ ರೀತಿ ಪದ್ರ ಬಂದಿರುತ್ತೆ ಅನ್ನೋದನ್ನ ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಹಾಕ್ಕೊಳ್ಳಿಲ್ಲ ಅಂದರೆ ಇಲ್ಲ. ಆ್ಯಕ್ಚುಲಿ ಎಣ್ಣೆ ಹಾಕ್ದೇ ತಿಂದ್ರೇ ಬೆಟರ್, ಆರೋಗ್ಯಕ್ಕೂ ಕೂಡ. ತುಂಬ ಎಣ್ಣೆನೂ ಕೂಡ ಒಳ್ಳೆಯದಲ್ಲ. ನೋಡಿ ತುಂಬ ಸಾಫ್ಟಾಗಿದೆ, ಜೊತೆಗೆ ಎಷ್ಟು ನೀಟಾಗಿ ಪದ್ರು ಬರ್ತಾಯಿದೆ. ಮೊಟ್ಟೆ ತಿನ್ನೋದ್ರಿಂದ ನಮಗೆ ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ ಡಿ ಕೂಡ ಸಿಗ್ತಾ ಹೋಗುತ್ತೆ. ಆಹಾರ ನಮ್ಮ ಆಯ್ಕೆ ಆಗಿರೋದ್ರಿಂದ ಆದಷ್ಟು ಉತ್ತಮವಾದಂಥ ಆಹಾರನೇ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಧನ್ಯವಾದ.